ಕಳೆದ 2 ವಾರಗಳಿಂದ ಕಲ್ಲಡ್ಕ ಕಾಂಜಿಂಗಾಡ್ ಅಂತಾರಾಜ್ಯ ಹೆದ್ದಾರಿಯ ವಿಟ್ಲದ ಬೊಬ್ಬೆಕೇರಿಯಲ್ಲಿ ನಡೆಯುತ್ತಿರುವ ರಸ್ತೆ ಕಾಮಗಾರಿಯು ಸಾರ್ವಜನಿಕರ ಪಾಲಿಗೆ ಸಂಕಷ್ಟ ತಂದಿಟ್ಟಿದೆ. ಜಿಲ್ಲಾಧಿಕಾರಿಗಳ ಆದೇಶದಂತೆ ಈ ಮಾರ್ಗವನ್ನು ಏಕಮುಖ ರಸ್ತೆಯನ್ನಾಗಿ ಮಾಡಲಾಗಿದ್ದರೂ ಇಡೀ ರಸ್ತೆ ಅಪಾಯದ ಗೂಡಾಗಿ ಪರಿವರ್ತನೆಯಾಗಿದೆ. ರಸ್ತೆಯ ಮಧ್ಯೆ ಸುಮಾರು 7 ಅಡಿ ಆಳದ ಬೃಹತ್ ಗುಂಡಿಗಳು ನಿರ್ಮಾಣವಾಗಿದ್ದು ಸಂಚಾರ ದುಸ್ತರವಾಗಿದೆ. ಘನಗಾತ್ರದ ವಾಹನಗಳ ಸಂಚಾರದಿಂದ ರಸ್ತೆಯಲ್ಲಿ ಹೊಂಡ ನಿರ್ಮಾಣಗೊಂಡಿದೆ. ಇದೇ ಕಾರಣಕ್ಕೆ ಶಾಲಾ ವಾಹನಗಳು ಹಾಗೂ ಇತರ ಚಾಲಕರಿಗೆ ಜಾಗರೂಕರಾಗಿರುವಂತೆ ಮೊದಲೇ ಮನವಿ ಮಾಡಲಾಗಿತ್ತು. ಈಗಾಗಲೇ 2-3 ಆಟೋ ರಿಕ್ಷಾಗಳು ಹಾಗೂ ಹಲವಾರು ದ್ವಿಚಕ್ರ ವಾಹನಗಳು ಈ ಗುಂಡಿಗಳಿಗೆ ಬಿದ್ದು ಅಪಾಯದಿಂದ ಪಾರಾಗಿದ್ವು. ಬೆಳಿಗ್ಗೆ ಶಾಲಾ ಮಕ್ಕಳಿದ್ದ ವಾಹನವೊಂದು ಇದೇ 7 ಅಡಿ ಆಳದ ಗುಂಡಿಗೆ ಬಿದ್ದಿದ್ದು ತಕ್ಷಣವೇ ಸ್ಥಳೀಯ ಸಾರ್ವಜನಿಕರು ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ ವಾಹನವನ್ನು ಮೇಲಕ್ಕೆತ್ತಿದ್ದಾರೆ. ಶಾಲಾ ವಾಹನವನ್ನು ಎತ್ತಿದ ಕೆಲವೇ ಕ್ಷಣಗಳಲ್ಲಿ ಅದೇ ಗುಂಡಿಗೆ ಕಲ್ಲು ಸಾಗಿಸುತ್ತಿದ್ದ ಭಾರಿ ಗಾತ್ರದ ಲಾರಿಯೊಂದು ಬಿದ್ದು ಹೂತು ಹೋಗಿದೆ. ಪರಿಣಾಮವಾಗಿ ಇಡೀ ಮಾರ್ಗ ಸಂಪೂರ್ಣವಾಗಿ ಬಂದ್ ಆಗಿದ್ದು ಸಂಚಾರ ವ್ಯವಸ್ಥೆ ಸ್ತಬ್ಧಗೊಂಡಿದೆ. ಕಳೆದ 2 ವಾರಗಳಿಂದ ನಡೆಯುತ್ತಿರುವ ಕಾಮಗಾರಿಯಲ್ಲಿ ರಸ್ತೆಯ ಒಂದು ಬದಿಯನ್ನು ಜಲ್ಲಿ ಹಾಗೂ ಬೋಲ್ಡರ್ಸ್ ಹಾಕಿ ಗಟ್ಟಿ ಮಾಡಲಾಗಿತ್ತು ಮತ್ತು ಸಂಚಾರಕ್ಕೆ ಮುಕ್ತಗೊಳಿಸಲಾಗಿತ್ತು. ಕರ್ನಾಟಕ ಬ್ಯಾಂಕ್ ಮತ್ತು ಹಿಂಭಾಗದ ತೋಟದ ಮೂಲಕ ಹರಿದು ಹೋಗುತ್ತಿದ್ದ ನೀರಿಗಾಗಿ ರಸ್ತೆಯ ಅಡಿಯಲ್ಲಿ ಹಾಕಲಾಗಿದ್ದ ಕಾಂಕ್ರೀಟ್ ಮೋರಿಯನ್ನು ಖಾಸಗಿ ವ್ಯಕ್ತಿಯೊಬ್ಬರು ಸಂಪೂರ್ಣವಾಗಿ ಮುಚ್ಚಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ವಿಟ್ಲ ಪಟ್ಟಣ ಪಂಚಾಯತ್ನ ಅಧ್ಯಕ್ಷ ಕರುಣಾಕರ ನಾಯ್ತೊಟ್ಟು, ವಿಟ್ಲ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ರಮಾನಾಥ ವಿಟ್ಲ ಅವರು ಸ್ಥಳಕ್ಕೆ ಬಂದು ಇಂಜಿನಿಯರ್ ಅವರಿಗೆ ಮಾಹಿತಿ ನೀಡಿದರು. ಈಗಾಗಲೇ ಬಂದ್ ಮಾಡಿದ್ದ ರಸ್ತೆಯ ಇನ್ನೊಂದು ಬದಿಯಲ್ಲಿ ತಾತ್ಕಾಲಿಕವಾಗಿ ವಾಹನ ಸಂಚಾರ ಅನುವು ಮಾಡಿಕೊಡಲಾಗಿದ್ದು ಹೊಂಡಗಳಿಗೆ ತಾತ್ಕಾಲಿಕವಾಗಿ ಕಲ್ಲುಗಳನ್ನು ಹಾಕಿ ದುರಸ್ತಿ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ. ಲಕ್ಕದ ಬರಡು ಇಲ್ಲದ ಪೋಣಿಲ್ಲ ಹಾಗೆ ವಿಡಿಯೋ ಬಂದು ಬೇರೆ ಏನು ಅನ್ಕೊಂಡು ಬ್ಲಾಕ್ ಓಪನ್ ಆಗಬೇಕು ನಮ್ಮ ಏರಿಯಾಗೆಲ್ಲ ಬ್ಲಾಕ್ ಹುಡ್ಕೊಂಡು ಯಾಕೆ ಅನ್ನೋಟಲ್ಲ ಬರು ಮೊಹಮ್ಮದ್ ಅಲಿ, V4 ನ್ಯೂಸ್, ವಿಟ್ಲ.